ಅದಕ್ಕೆ ಸಂಬಂಧಪಟ್ಟಂತೆ ಈಗ ಡಾಕ್ಟರ್ ಮಹೇಶ್ ಅವರು ಕೂಡ ಅಲ್ಲಿ ಹೋಗಿದ್ರು. ಅಲ್ಲಿ ಹೋದಾಗ ಅವ್ರು ಕೆಲವೊಂದು ಮನೆಗಳನ್ನ ನೋಡಿದಾಗ ಆಲ್ರೆಡಿ ಈ ತರ ಪ್ರಾಬ್ಲಮ್ ಇದೆಯಾ ನಿಮಗೆ ಅಂತ ಕೇಳಿದ್ರಂತೆ. ಅದು ಇವರು ಹೇಳೋಕೆ ಮುಂಚೆನೆ ಆ ಮನೆಯವರು ಅವರಿಗೆ ಆ ಒಂದು ಎರಡು ಕೂಡ ಟ್ಯಾಲಿ ಆಗಿದೆ, ಇವ್ರು ಹೇಳುವಂತಹ ಸಮಸ್ಯೆಗಳಿಗೂ ಅಲ್ಲಿ ಇದ್ದಂತಹ ಸಮಸ್ಯೆಗಳಿಗೂ. ಮಹೇಶ್ ಅವರೇ, ಈಗ ವಾಸ್ತು ವಿಚಾರವಾಗಿ ಕೆಲವೊಂದಷ್ಟು ಜನಕ್ಕೆ ನಂಬಿಕೆ ಇದೆ, ಒಂದಷ್ಟು ಜನಕ್ಕೆ ನಂಬಿಕೆ ಇಲ್ಲ. ಬಟ್ ಇವಾಗ ಆಗ್ತಿರೋದು ಏನಂತಂದ್ರೆ ವಾಸ್ತು ಅನ್ನೋದನ್ನ ಪ್ಲೇ ಮಾಡಿ ಅಲ್ಲಿ ಜನರನ್ನ ಒಂದು ರೀತಿಯಾಗಿ ಬ್ರೈನ್ ವಾಶ್ ಮಾಡಲಾಗ್ತಿದೆ ಅನ್ನೋದು ನರೇಂದ್ರ ನಾಯ್ಕ ಅವರ ವಾದ. ವಾಸ್ತು ಅನ್ನೋದು ಇದ್ರೂ ಕೂಡ ಅದನ್ನ ಬೇರೆ ರೀತಿಯಾಗಿ ಭಯ ಹುಟ್ಟಿಸ್ಬಿಟ್ಟು ಇದು ಮಾಡ್ತಾರೆ ಅಂತ ಏನಂತೀರಿ ಇದಕ್ಕೆ ಅಂತ? ಸರ್, ವಾಸ್ತು ಅಂದ್ರೆ ಮುಖ್ಯವಾಗಿ ನಂಬಿಕೆ, ಅವರವರ ನಂಬಿಕೆಗಳ ಮೇಲೆ ಅದು ಆಧಾರವಾಗಿರ್ತದೆ. ಈಗ ಸಾಮಾನ್ಯವಾಗಿ ನಾವು ತಗೊಂಡಾಗ ಯಾವುದೇ ಒಬ್ಬ ವ್ಯಕ್ತಿ ವಾಸ್ತುವನ್ನ ಅಳವಡಿಸಿಕೊಂಡಂತ ಸಂದರ್ಭದಲ್ಲಿ ಅವನಿಗೇನಾದರೂ ಒಳ್ಳೆಯದಾದರೆ ಮಾತ್ರ ಅವನು ಮತ್ತೊಬ್ಬರಿಗೆ ಹೇಳ್ತಾನೆ. ಮತ್ತೊಬ್ಬರಿಗೆ ಹೇಳಿದಂತ ಸಂದರ್ಭದಲ್ಲಿ ಮತ್ತೊಬ್ರು ಮತ್ತೆ ಬಂದು ಕೇಳ್ತಾರೆ ವಾಸ್ತು ಅನ್ನೋದನ್ನ. ಅವ್ರಿಗೆ ಒಳ್ಳೇದೇ ಆಗಿಲ್ಲ ಅಂತ ಪಕ್ಷದಲ್ಲಿ ಅವ್ರು ಯಾಕೆ ಬಂದು ಕೇಳ್ತಾರೆ? ಕೇಳುವಂತಹ ಪ್ರಮೇಯ ಆದ್ರೂ ಏನಿದೆ ಅಲ್ವಾ? ಆದ್ರಿಂದ ವಾಸ್ತು ಅನ್ನೋದೇನಾಗಿದೆ, ನಂಬಿಕೆ ಇರಬೇಕು. ನಂಬಿಕೆ ಇಲ್ಲದಂತ ವ್ಯಕ್ತಿಗಳಿಗೆ ನಾವು ಏನ್ ಹೇಳಿದ್ರು ಅರ್ಥ ಮಾಡ್ಕೊಳಕ್ಕೆ. ಈಗ ಬಿಡಿಎ ಮನೆಗಳಿಗೆ ನೀವು ಹೋದ್ರಲ್ಲ, ಅಲ್ಲಿ ಆ ಸಮಸ್ಯೆಗಳನ್ನ ಹೇಳಿದಾಗ ನೀವೇನ್ ಸಜೆಷನ್ ಕೊಟ್ರಿ ಅವರಿಗೆ? ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರಿ? ಅಲ್ಲಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಕಟ್ಟಡದ ನಿರ್ಮಾಣದಲ್ಲಿ ಇರುವಂತಹ ಒಂದು ಗೊಂದಲಗಳಿಂದ ಅಲ್ಲಿ ಏನ್ ಮಾಡೋಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಆದ್ರಿಂದ ಪರಿಹಾರ ಕೊಡೋಕೆ ಅಲ್ಲಿ ಆಗ್ಲಿಲ್ಲ. ಆದ್ರೆ ಪರಿಹಾರ ಕೊಡಬಹುದು, ಅದಕ್ಕೆ ತಕ್ಕ ಹಾಗೆ ಅವರು ಮಾಡಿಫೈ ಮಾಡ್ಕೊಬೇಕಾಗುತ್ತೆ. ಆದ್ರೆ ಮಾಡಿಫೈ ಮಾಡ್ಕೊಳಕ್ಕೆ ಸರ್ಕಾರ ಆಪ್ಷನ್ ಕೊಡೋದಿಲ್ಲ. ಅದರಿಂದಾಗಿ ಏನ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಕೆಲವರೆಲ್ಲ ಅರ್ಧ ರೇಟ್ಗೆಲ್ಲ ಮಾರ್ ಹೋಗ್ತಿದ್ದಾರೆ. 25 ಲಕ್ಷ ಆಲ್ಮೋಸ್ಟ್ ಸಿಂಗಲ್ BHK ಅಲ್ಲಿ ಇರೋದು 20-25 ಲಕ್ಷನ ರೇಟ್ ಇದೆ. ಡಬಲ್ ಆಲ್ಮೋಸ್ಟ್ 35. ಸೊ ಚಿಕ್ಕ ಅಮೌಂಟ್ ಏನಲ್ಲ ಅದು ಅಂತ. ಸೊ ಯಾಕಂದ್ರೆ ನೀವೊಂದು ವಿಷಯ ಹೇಳಬೇಕಾದ್ರೂ ತುಂಬಾ ಯೋಚನೆ ಮಾಡಬೇಕಾಗುತ್ತೆ. ಖಂಡಿತ ಸಮಸ್ಯೆ ಇದೆಯೋ ಇಲ್ವೋ ಅಂತ ಅದು ಸೆಕೆಂಡ್ರಿ. ಬಟ್ ನೀವು ಅಪ್ರೋಚ್ ಮಾಡಬೇಕಾದ್ರೆ ಇದಾಗುತ್ತೆ ಅಂತ. ಅದನ್ನ ನರೇಂದ್ರ ನಾಯ್ಕ ಅವರು ಹೇಳ್ತಿರೋದು ದೊಡ್ಡ ಅಮೌಂಟ್ ಅಲ್ಲಿ ಇನ್ವೆಸ್ಟ್ ಆಗಿದೆ. ಸೊ ಆತರ ಸರ್, ಅಲ್ಲಿ ಪರಿಹಾರ ಇದೆ. ಪ್ರತಿಯೊಂದು ಸಮಸ್ಯೆಗಳಿಗೂ ಪರಿಹಾರ ಇದೇ ಇರುತ್ತೆ. ಆ ಪರಿಹಾರ ಮಾಡಿಕೊಳ್ಳುವಂತ ಒಂದು ಪ್ರಮೇಯ ಅಲ್ಲಿ ಸಿಗ್ತಾ ಇಲ್ಲ. ಅದು ಅವರು ಏನಾದ್ರೂ ಮಾಡಿಕೊಳ್ಳುವಂತ ಸಾಧ್ಯತೆ ಇದ್ರೆ ಖಂಡಿತವಾಗ್ಲೂ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಅಲ್ಲಿ ಯಾವುದೇ ರೀತಿಯಂತ ಆಪ್ಷನ್ಸ್ ಇಲ್ಲ ಅಲ್ಲಿ ಮಾಡೋದಕ್ಕೆ. ಯಾಕಂದ್ರೆ ಸರ್ಕಾರ ಮೊದಲೇ ಅವ್ರಿಗೆ ನಿವೇಶನವನ್ನು ಒಂದು ಕಟ್ಟಡವನ್ನು ಕೊಡುವಂತ ಸಂದರ್ಭದಲ್ಲಿ ಬರ್ಸ್ಕೊಂಡಿರ್ತಾರೆ. ಯಾವುದೇ ಕಾರಣ ನೀವು ಏನು ಮಾಡಬಾರ್ದು, ನಿಮ್ಮ ಇಂಟೀರಿಯರ್ ಏನ್ ಬೇಕಾದ್ರೂ ಮಾಡ್ಕೊಬಹುದು, ಹೊರಗಡೆ ಏನು ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಇರ್ತದೆ. ಆದ್ರಿಂದ ಅವ್ರು ಏನ್ ಮಾಡ್ಕೊಳಕ್ಕೂ ಸಾಧ್ಯ ಆಗೋದಿಲ್ಲ. ಆತರ ಹೇಳಿ ಅದು ಯಾಕೆ ಹಂಗ್ ಮಾಡಿದಾರೆ ಅಂದ್ರೆ ಸ್ಟ್ರಕ್ಚರಲ್ ಡಿಫೆಕ್ಟ್ ಬಂದು ಇಡೀ ಫ್ಲಾಟ್ ಕೊಲಾಪ್ಸ್ ಆಗ್ಬೋದು.